ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮೇಲ್ನೋಟಕ್ಕೆ ಮಾತ್ರ ಇವರು ಹಿಂದುಳಿದ ವರ್ಗದವ್ರ ಪರವಾಗಿ, ಪರಿಶಿಷ್ಟ ಜಾತಿಯ ಪರವಾಗಿ ಅನ್ನೋಂಥದ್ದು ಬೊಬ್ಬೆ ಹೊಡಿತಾ ಇರ್ತಾರೆ. ಆದರೆ ಇವರ ಹೆಜ್ಜೆಗಳೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡನ ದಮನ ಮಾಡೋಂಥದ್ರ ಮೇಲೆ ಇವರ ಹೆಜ್ಜೆಗಳು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರ್ಟಿಕ್ಯುಲರ್ಲಿ ಮಾದಿಗರ ಪರ ಇದೆಯಾ, ಅದು ಕಟ್ಟ ಕಡೆಯದು, ಅಥವಾ ಅಲೆಮಾರಿ ಪರ ಇದೆಯಾ ಅಥವಾ ಇಲ್ವಾ, ಪರಿಶಿಷ್ಟ ಪಂಗಡದ ಪರ ಇದೆಯಾ ಇಲ್ವಾ ಅನ್ನೋದು ನೀವು ತೀರ್ಮಾನ ಮಾಡಿ. ನಾನು ಹೇಳೋದಕ್ಕಿಂತ ಜನರಲ್ಲು ಕ್ಯಾಬಿನೆಟ್ ಅಂದರೆ ಸರ್ಕಾರದ ಗಮನಕ್ಕೆ ಏನಂತ ತರ್ತಾರೆ ಅಂತ ಅಂದರೆ, after hearing the petitioner and respondents in this regard, the suggestion that came from the Honorable Court was that other option can be explored, including filling up the post restricted to 94%, and that 6% appointments can be kept on hold till the validity of the Reservation Act 2022 is decided. At that stage, the Honorable High Court opined that the state government has to place details of any such proposal in writing before the Honorable Court, and hence the matter was adjourned by 3 weeks to enable to the state government to file appropriate application affidavit in this regard. 7/2/2026 ಅವತ್ತು ನಾವು ಹೇಳ್ತಾ ಇದ್ವಿ, ಮಹದೇವಪ್ಪನವರು ಅವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಂಥ ಕುತಂತ್ರಗಳು ಮಾಡಿದ್ರು ಅಂತ ಅಂದರೆ, ಈ 27/2/2026 ಆದೇಶದಲ್ಲಿ ಭಾಗನೇ ಮಾಡಲ್ಲ. 15% ಹೆಂಗೆ ಅಂತ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ 4% ಪರಿಶಿಷ್ಟ ಪಂಗಡದನ್ನ, 2% ಪರಿಶಿಷ್ಟ ಜಾತಿನ ಹೋಲ್ಡಲ್ಲಿ ಇಟ್ಕೊಂಡು, ಆ ಹೋಲ್ಡಲ್ಲಿರೋಂಥ 4% ಜಾಬನ್ನು ಬ್ಯಾಕ್ಲಾಗ್ ಆಗಿ ಕನ್ಸಿಡರ್ ಮಾಡಿ ಅದನ್ನು ಯಾವಾಗ ಪರಿಗಣನೆಗೆ ತಗೋಬೇಕು ಅಂತ ಅಂದರೆ, ಈ 50% 56%ಗೆ ಇವಾಗೇನು ಕೇಸ್ ನಡೀತಾ ಇದೆ, ಆ ಕೇಸಿನ ಅಂತಿಮ ತೀರ್ಮಾನಕ್ಕೆ ಒಳಪಟ್ಟಿರುತ್ತೆ. ಅಲ್ಲಿ ತನಕ ಪರಿಶಿಷ್ಟ ಪಂಗಡದ 4%ನ ರಿಸರ್ವಲ್ಲಿ ಇಟ್ಟಿರಬೇಕು. ಆ ಸಮಾಜದ 4% ಹುದ್ದೆಗಳನ್ನು ಸರ್ಕಾರ ಹೋಲ್ಡಲ್ಲಿಟ್ಟು ಬ್ಯಾಕ್ಲಾಗ್ ಅರ್ದ್ರೆ ಪರಿಗಣಿಸಿರ್ಬೇಕದು. ನೀವು ಪರಿಗಣಿಸ್ತಾ ಇದ್ದೀರಾ? ಹೈಕೋರ್ಟ್ ಆರ್ಡ್ರಿಗೆ ನಿಮ್ಮ ಸರ್ಕಾರದಲ್ಲಿ ಏನು ಬೆಲೆ ಇಲ್ವಾ? ಪರಿಶಿಷ್ಟ ಪಂಗಡದವ್ರನ್ನ ರಕ್ಷಣೆ ಮಾಡ್ಬೇಕನ್ನಂತ ಕಿಂಚಿತ್ತನು ಕಾಳಜಿ ಇಲ್ವಾ? ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಾ, ಪರಿಶಿಷ್ಟ ಜಾತಿ ಪರ, ಪರಿಶಿಷ್ಟ ಪಂಗಡ ಪರ ಅಂತ. ಇಲ್ಲಿ 2% ಇಟ್ಟಿಲ್ಲ, ಅಲ್ಲಿ 4% ಇಟ್ಟಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪರ ಇದ್ದೀರಾ? ಅರೆ ಡೋಂಗಿವಾದ ನಿಮ್ದು. ಮತ್ತು ಇನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಇಬ್ಬರ ಮೇಲೆ ನಮ್ಗೆ ಗೌರವ ಇದೆ. ಆದರೆ ನೊಂದ ಬೆಂದ ಸಮಾಜದ ಪ್ರತಿನಿಧಿಗಳಾಗಿ ನೀವು ಹೇಳಿ, ಇದಕ್ಕೆ ವಿಶ್ಲೇಷಣೆ ಮಾಡಿ ನೋಡೋಣ. ಇಷ್ಟು ಕೆಲಸಗಳು ಕಾಲ್ಫಾರ್ ಮಾಡಿದಾರಲ್ಲ, ಅದರಲ್ಲಿ 4% ಪರಿಶಿಷ್ಟ ಪಂಗಡದು ಇಟ್ಕೋಬೇಕಾ, ಇಟ್ಕೋಬಾರ್ದಾ? ಅಕಾರ್ಡಿಂಗ್ ಟು ದ ಆನರಬಲ್ ಹೈಕೋರ್ಟ್ ಇಂಟರ್ಪ್ರಿಟೇಷನ್, ಅಕಾರ್ಡಿಂಗ್ ಟು ದ ಕ್ಯಾಬಿನೆಟ್ ಡಿಸಿಷನ್ ಟೇಕನ್ ಬೈ ದ ದೆನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ. ಜೈ ಮಾದಿಗ, ಜೈ ವಾಲ್ಮೀಕಿ, ಜೈ ಭೀಮ್. ಬಂಧುಗಳೇ, ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಷ್ಟರ ಮಟ್ಟಿಗೆ ಪರಿಶಿಷ್ಟ ಜಾತಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಾದಿಗ ಸಮಾಜ ಮತ್ತು ಪರಿಶಿಷ್ಟ ಪಂಗಡದ ವಿರುದ್ಧ ಎಷ್ಟು ಇದೆ ಅಂತ ಅಂದರೆ, ಮೇಲ್ನೋಟಕ್ಕೆ ಮಾತ್ರ ಇವರು ಹಿಂದುಳಿದ ವರ್ಗದವ್ರ ಪರವಾಗಿ, ಪರಿಶಿಷ್ಟ ಜಾತಿಯ ಪರವಾಗಿ ಅನ್ನೋಂಥದ್ದು ಬೊಬ್ಬೆ ಹೊಡಿತಾ ಇರ್ತಾರೆ. ಆದರೆ ಇವರ ಹೆಜ್ಜೆಗಳೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡನ ದಮನ ಮಾಡೋಂಥದ್ರ ಮೇಲೆ ಇವರ ಹೆಜ್ಜೆಗಳು. ಇವರಿಗೆ 3 ಪೈಸದ್ದು ಈ ಸಮಾಜಗಳ ಹಿತವನ್ನು ಕಾಯುವಂಥ ಚಿಂತನೆ ಕಿಂಚಿತ್ತನೂ ಇಲ್ಲ. ಆಮೇಲೆ ನಾನು ಇಷ್ಟು ಕಟುವಾದ ಶಬ್ದಗಳನ್ನು ಬಳಸಿ ಸರ್ಕಾರ ನೇರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿರುದ್ಧ ಇದೆ ಅನ್ನೋಂಥದ್ದು
ಎಲ್ಲ ದಾಖಲೆ ಆಧಾರ ಇಟ್ಕೊಂಡೇನೆ ಹೊರತು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ನೀವು ಕೇಳ್ಬೋದು ನನಗೆ ಇದು ಯಾವ ದಾಖಲೆ ಏನು ಎತ್ತ ಅಂತ. ಈ ವಿಡಿಯೋ ಮುಗಿದ ಮೇಲೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರ್ಟಿಕ್ಯುಲರ್ಲಿ ಮಾದಿಗರ ಪರ ಇದೆಯಾ, ಅದು ಕಟ್ಟ ಕಡೆಯದು, ಅಥವಾ ಅಲೆಮಾರಿ ಪರ ಇದೆಯಾ ಅಥವಾ ಇಲ್ವಾ, ಪರಿಶಿಷ್ಟ ಪಂಗಡದ ಪರ ಇದೆಯಾ ಇಲ್ವಾ ಅನ್ನೋದು ನೀವು ತೀರ್ಮಾನ ಮಾಡಿ. ನಾನು ಹೇಳೋದಕ್ಕಿಂತ ನಿಮ್ಮನ್ನ ಒಂದು ವಿಚಾರಕ್ಕೆ ಕರ್ಕೊಂಡು ಹೋಗ್ತೀನಿ. ಅದೇನಪ್ಪ ಅಂತ ಅಂದರೆ, ಈ ಒಳ ಮೀಸಲಾತಿನಲ್ಲಿ 17% ಪರಿಶಿಷ್ಟ ಜಾತಿಗೆ ಏನಿತ್ತು ಅದು 15 ಮಾಡ್ಕೊಳ್ಳಿ ಅಂತ ಹೇಳ್ದಂಥದ್ದು ಕರ್ನಾಟಕದ ಹೈಕೋರ್ಟ್, ಉಚ್ಚ ನ್ಯಾಯಾಲಯ. ಏನು ಈ ಮಹೇಂದ್ರ ಕುಮಾರ್ ಮಿತ್ರ ಅನ್ನೋಂಥ ರಿಟ್ ಪಿಟಿಷನ್ನ 2,448/2025 ಇದೆ. ಇದರಲ್ಲಿ ಇದ್ರ ವಿಶ್ಲೇಷಣೆ ಆಗುತ್ತೆ. ದಿನಾಂಕ 27/11/2025 ಮತ್ತು 19/11/2025 ಕೋರ್ಟು ತನ್ನ ಅಭಿಪ್ರಾಯ ಮತ್ತು ಇಂಟ್ರಿಮ್ ಸ್ಟೇನ ಭಾಳ ಸ್ಪಷ್ಟವಾಗಿ ಹೇಳಿದೆ. ಇದರಲ್ಲಿ ಏನು ಹೇಳುತ್ತೆ ಅಂತ ಅಂದರೆ, ನೀವು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥದ್ದು 15ರಿಂದ 17ಕ್ಕೆ ಏರಿಸ್ಕೊಳಕ್ಕಾಗಲ್ಲ. ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಿರೋಂಥದ್ದು 3ರಿಂದ 7ಕ್ಕೆ ಏರ್ಸೋಕ್ಕಾಗಲ್ಲ. ಕಾರಣ ಇಂದಿರಾ ಸಾಹ್ನಿ ಕೇಸು 50% ರಿಸರ್ವೇಷನ್ ಮೇಲೆ ಹೋಗ್ಬಿಡಿ ಅಂತ ಹೇಳಿದೆ. ಹಾಗಾಗಿ ಹಿಂದೆ ಇದ್ದಂಥ 18% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ 18, ಹಿಂದುಳಿದ ವರ್ಗದ 32 ಸೇರಿ 50 ಆಗುತ್ತೆ. ಸೊ ಹಾಗಾಗಿ ಅದಕ್ಕಿಂತ ಮೇಲೆ ಹೋಗಬಾರ್ದು ಅಂತ ಇಂದಿರಾ ಸಾಹ್ನಿ ಕೇಸ್ ಹೇಳಿದೆ. ಹಾಗಾಗಿ ನೀವು ಹೋಗ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಕೋರ್ಟ್ನ ಗಮನ ಸೆಳೀತಾರೆ. ಏನಂತ ಅಂದರೆ, ನಾವು ಕೆಲವು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಬಿಟ್ಟಿದ್ದೀವಿ, ಕೆಲವು ಚಾಲ್ತಿಲಿದೆ. ಸುಮಾರು 4,000 ಆವತ್ತು ಏನು ದಿನಾಂಕ 27/11/2025 ಸುಮಾರು 4,000 ಚಿಲ್ಲರೆ ಹುದ್ದೆಗಳು ಕಂಪ್ಲೀಟ್ ಆಗಿಬಿಟ್ಟಿದೆ. ಸುಮಾರು 3,600 ಹುದ್ದೆಗಳು ಚಾಲ್ತಿಲಿವೆ. ಇದೆಲ್ಲ ನಾವು ತುಂಬಲಿಲ್ಲ ಅಂತ ಅಂದರೆ ಸರ್ಕಾರ ನಡೆಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಕೋರ್ಟ್ನಲ್ಲಿ ಮನವಿ ಮಾಡಿಕೊಳ್ಳುತ್ತೆ ಸರ್ಕಾರ ಅಡ್ವೊಕೇಟ್ ಜನರಲ್ ಮುಖೇನ. ಆಗ ಕೋರ್ಟ್ ಹೇಳುತ್ತೆ, ನೀವು 17%ನ್ನ 15ಕ್ಕೆ ಇಳಿಸ್ಕೊಂಡು 7% ಪರಿಶಿಷ್ಟ ಪಂಗಡದನ್ನ 3% ಇಳಿಸ್ಕೊಂಡು ಈ ಏನು ಉಳ್ಕೋತ 6% ಪರಿಶಿಷ್ಟ ಜಾತಿದು 2%, ಪರಿಶಿಷ್ಟ ಪಂಗಡದು 4%, ಇದನ್ನು ಹೋಲ್ಡಲ್ಲಿ ಇಟ್ಕೊಂಡು ಅದನ್ನು ಬ್ಯಾಕ್ಲಾಗ್ ಥರಾರು ಕನ್ಸಿಡರ್ ಮಾಡ್ಬೋದು ನೀವು. ಬಟ್ ನೀವು ಏನು ತೀರ್ಮಾನ ಮಾಡ್ತೀರ ಅದು ಕೋರ್ಟ್ಗೆ ಬಂದು ಹೇಳಿ ಅಂತ ಹೇಳಿ 94%ಗೆ ನೀವು ಸರ್ಕಾರಿ ಹುದ್ದೆಗಳನ್ನು ತುಂಬಲಿಕ್ಕೆ ಶುರು ಮಾಡ್ಕೋಬೋದು. ಬಟ್ 6% ಮಾತ್ರ ನೀವು ಹೋಲ್ಡಲ್ಲಿ ಇಡಬೇಕು ಅಂತ ಹೇಳುತ್ತೆ. ಅದು ಈ ಏನು ನಾನು ಹೇಳಿದೆ ಹೈಕೋರ್ಟ್ದು ಡೌನ್ಲೋಡೆಡ್ ಆನ್ಲೈನ್ ಡೌನ್ಲೋಡೆಡ್ ಕೋರ್ಟ್ ಪ್ರೊಸೀಡಿಂಗ್ಸ್, ಡೇ ಟು ಡೇ ಪ್ರೊಸೀಡಿಂಗ್ಸ್ನಲ್ಲಿ ಅದು ಸ್ಪಷ್ಟವಾಗಿದೆ. ಆದರೆ ಈ ಹೋಲ್ಡ್ ಮಾಡ್ಕೊಳ್ಳಿ, ಮಿಕ್ಕಿದ 94%ನ ನೀವು ಮುಂದುವರಿಸಿ 6% ಹೋಲ್ಡ್ ಮಾಡ್ಕೊಳ್ಳಿ ಅನ್ನೋಂಥದ್ರ ಬಗ್ಗೆ ಅಲ್ಲಿ ಸ್ಪಷ್ಟೀಕರಣ ಇಲ್ಲ. ಯಾವುದು ಹೈಕೋರ್ಟ್ ಡೇ ಟು ಡೇ ಪ್ರೊಸೀಡಿಂಗ್ಸ್ನಲ್ಲಿ ಸ್ಪಷ್ಟೀಕರಣ ಇಲ್ಲ. ಆದರೆ ಇದು ಸರ್ಕಾರದ ಕ್ಯಾಬಿನೆಟ್ ನೋಟ್. ಇದ್ರದ್ದು ದಿನಾಂಕ ಏನು ಅಂತ ಅಂದರೆ, ಇದು ಕ್ಯಾಬಿನೆಟ್ದು ಈ ಕ್ಯಾಬಿನೆಟ್ ನೋಟ್ ಬಂದು 26/2/2025 ಕ್ಯಾಬಿನೆಟ್ ನೋಟ್ ಇದು. ಅದೇನು ಹೈಕೋರ್ಟಲ್ಲಿ ಆಯಿತು ಅದಾದ ನಂತರ ಆಗಂತ ಕ್ಯಾಬಿನೆಟ್ನಲ್ಲಿ. ಈ ಕ್ಯಾಬಿನೆಟ್ನಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ಲು ಕ್ಯಾಬಿನೆಟ್ ಅಂದರೆ ಸರ್ಕಾರದ ಗಮನಕ್ಕೆ ಏನಂತ ತರ್ತಾರೆ ಅಂತ ಅಂದರೆ, ಆಫ್ಟರ್ ಹಿಯರಿಂಗ್ ದ ಪೆಟಿಷನರ್ ಅಂಡ್ ರೆಸ್ಪಾಂಡೆಂಟ್ಸ್ ಇನ್ ದಿಸ್ ರಿಗಾರ್ಡ್, ದ ಸಜೆಷನ್ ದಟ್ ಕೇಮ್ ಫ್ರಮ್ ದ ಆನರಬಲ್ ಕೋರ್ಟ್ ವಾಸ್ ದಟ್ other option can be explored, including filling up the post restricted to 94%, and that 6% appointments can be kept on hold till the validity of the Reservation Act 2022 is decided. At that stage, the Honorable High Court opined that the state government has to place details of any such proposal in writing
before the Honorable Court, and hence the matter was adjourned by 3 weeks to enable to the state government to file appropriate application affidavit in this regard. ನೀವು 94%ಗೆ ಇಳಿಸ್ಕೊಂಡು ಯಾವ ರೀತಿ ನೀವು ಏನು ಈ ನೌಕರಿನ ಅಪಾಯಿಂಟ್ಮೆಂಟ್ಸ್ಗಳ ಕಾಲ್ ಮಾಡಿ ತುಂಬಿಕೊಳ್ಳೋಂಥ ಪ್ರಕ್ರಿಯೆ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು IA ಫೈಲ್ ಮಾಡಬೇಕು, ಇಲ್ಲ ಅಫಿಡವಿಟ್ ಫೈಲ್ ಮಾಡಬೇಕು. ಯಾವುದು ಕವಡೆ ಕಾಸಿನ ಕಿಮ್ಮತ್ ಬೆಲೆನೂ ಈ ರಾಜ್ಯ ಸರ್ಕಾರ ಕೋರ್ಟ್ ಕೊಟ್ಟಂಥ ಮಾರ್ಗದರ್ಶನಕ್ಕೆ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅದಾದ ನಂತರ ಆಗಿರೋಂಥ 7-8 ಡೇಟ್ಸ್ಗಳಲ್ಲಿ ಸರ್ಕಾರದ ಪ್ರತಿನಿಧಿಗಳೇ ಇರೋದಿಲ್ಲ. ಇದಾದ ಮೇಲೆ ಬಂತು ಈ ಪರಿಶಿಷ್ಟ ಜಾತಿ, ಅದರಲ್ಲೂ ಮಾದಿಗ ಸಮಾಜಕ್ಕೆ ಮರಣ ಶಾಸನ ಅಂತ ನಾವು ಹೇಳ್ತೀವಲ್ಲ ಎಲ್ಲ ಕಡೆ, ಅದು ಬಂತು. ಅದು ಯಾವತ್ತು ಬಂತು ಅಂತಂದರೆ 27/2/2026 ಆದೇಶ. ಕೋರ್ಟು 17% ಒಳ ಮೀಸಲಾತಿ ನೀವೇನು ಜಾರಿ ಮಾಡಿದಿರಿ 665 ಅಂತ, ಅದನ್ನು 15ಕ್ಕೆ ಇಳಿಸ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡಿ ಪರಿಶಿಷ್ಟ ಪಂಗಡದ್ದು 7ಇಂದ 3ಕ್ಕೆ ಇಳಿಸ್ಕೊಂಡು ಅವ್ರಿಗೆ ಅಕಾರ್ಡಿಂಗ್ಲಿ ಅವ್ರಿಗೆ ರಿಸರ್ವೇಷನ್ ಏನಿದೆ ಅದು ಕೊಟ್ಕೊಂಡು ಮುಂದುವರಿಸಿ ಅಂತ ಹೇಳಿದ್ರೆ, ಈ ಏನು 27/2/2026 ಅವತ್ತು ನಾವು ಹೇಳ್ತಾ ಇದ್ವಿ, ಮಹದೇವಪ್ಪನವರು ಆವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಂಥ ಕುತಂತ್ರಗಳು ಮಾಡಿದ್ರು ಅಂತ ಅಂದರೆ, ಈ 27/2/2026 ಆದೇಶದಲ್ಲಿ ಭಾಗನೇ ಮಾಡಲ್ಲ 15% ಹೆಂಗೆ ಅಂತ. ಇವ್ರು ಏನು ಹೇಳ್ತಾರೆ, ನೇರವಾಗಿ 1922 ಆದೇಶದನ್ವಯ 1995 ರೋಸ್ಟರ್ ಅನ್ವಯ 15% ಹೆಂಗೆ ಚಾಲ್ತಿ ಇತ್ತು ಹಂಗೆ ಮಾಡಬೇಕು ಅಂದ್ಬಿಟ್ಟು ಮುಂದುವರೆದು ಬಿಡ್ತಾರೆ. ಎಂಥ ದುರಂತ ನೋಡಿ. ಹೈಕೋರ್ಟು ಒಳ ಮೀಸಲಾತಿನ 17ರಿಂದ 15ಕ್ಕೆ ಇಳಿಸ್ಕೊಂಡು 15 ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಿ ಅಂದರೆ, ಇವರ ಆದೇಶನ ತಿರುಚಿ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಕೊಟ್ಟಂಥ ಒಪಿನಿಯನ್ದು ತಿರುಚಿ, ಕ್ಯಾಬಿನೆಟ್ ನೋಟಲ್ಲಿ ಮಾಡಿದಂಥ ತೀರ್ಮಾನಗಳನ್ನು ತಿರುಚಿ, ಇವರು HC ಮಹದೇವಪ್ಪನವರು, ಪ್ರಿಯಾಂಕಾ ಖರ್ಗೆ, ಆವತ್ತು ಪರಮೇಶ್ವರ್ ಅವರು ಈ ಆದೇಶನ ತಿರುಚಿ 15% ಒಳಗಡೆ ಒಳ ಮೀಸಲಾತಿ ಇಲ್ಲ ಅನ್ನೋಂಥದ್ದನ್ನ ಮಾಡಿದ್ರು. ಅದು ಹಿಂದೆನೂ ಹೇಳಿದ್ದೆ, ನಿಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ. ಇದಾದ ಮೇಲೆ ನಮ್ಮ ವಕೀಲರ ತಂಡ, ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ತಂಡ ಏನಿದೆ, ನಮ್ಮ ಮಾದಿಗ ಸಮಾಜದ ರಾಜಕಾರಣಿಗಳನ್ನು ಬೆಂಗಳೂರಿನಲ್ಲಿ ಮಾದಾರ ಸಭಾಂಗಣ ಏನಿದೆ ಅಲ್ಲಿ ಭೇಟಿ ಮಾಡಿದ್ವಿ. ನಮ್ಮ ಜೊತೆ ಅವತ್ತು ಭಾಸ್ಕರ್ ಪ್ರಸಾದ್ ಅವರು ಇದ್ದರು. ನಾವು ಭೇಟಿ ಮಾಡಿದಾಗ ಅವ್ರಿಗೆ ಹೇಳಿದ್ವಿ, ನೋಡಿ ಹೈಕೋರ್ಟು ಕೂಡ ಒಳ ಮೀಸಲಾತಿ 15% ಒಳಗಡೆ ಜಾರಿ ಮಾಡಿ ಅಂತ ಹೇಳಿದೆ, ಕ್ಯಾಬಿನೆಟಲ್ಲೂ ಕೂಡ 15% ಒಳಗಡೆ ಜಾರಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ತೀರ್ಮಾನ ಆಗಿದೆ. ಆದರೆ ಹಿಂದೆ ಇದ್ದಂಥ DPR ಪ್ರಿನ್ಸಿಪಲ್ ಸೆಕ್ರೆಟರಿ ರಣದೀಪ್ ಕುತಂತ್ರ, HC ಮಹದೇವಪ್ಪ, ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಡಾಕ್ಟರ್ ಪರಮೇಶ್ವರ್ ಅವರ ಕುತಂತ್ರದಿಂದ ಒಳ ಮೀಸಲಾತಿನೇ ಜಾರಿ ಮಾಡದೆ ಹಿಂದೆ ಇದ್ದಂಥ 15%ಅನ್ನೇ ಮುಂದುವರಿಸಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ 3% ಇರೋದೇ ಮುಂದುವರಿಸಿದಂತೆ ಹೇಳಿದಾಗ, ಅವರು ಮೊದಲು ನಮ್ಮ ಸಮಾಜದ ಎಲ್ಲ ಅಗ್ರಗಣ್ಯ ರಾಜಕೀಯ ನಾಯಕರುಗಳು, KH ಮುನಿಯಪ್ಪನವರಾಗ್ಬೋದು, RB ತಿಮ್ಮಾಪುರ ಆಗ್ಬೋದು, H ಆಂಜನೇಯನವರಾಗ್ಬೋದು, ಹನುಮಂತಪ್ಪನವರಾಗ್ಬೋದು, ನಮ್ಮ ಸುಧಮ್ ದಾಸ್ ಅವರಾಗ್ಬೋದು, ಧರ್ಮಸೇನ ಅವರಾಗ್ಬೋದು, ಇವರೆಲ್ಲರೂ ಸಹ ಅಡ್ವೊಕೇಟ್ ಜನರಲ್ ಹತ್ರ ಹೋಗಿ ನಾವೇನು ಪ್ರಸ್ತಾವನೆ ಮಾಡಿದ್ವಿ ನಮ್ಮ ವಕೀಲರ ತಂಡ ಮತ್ತು ಭಾಸ್ಕರ್ ಪ್ರಸಾದ್, ಅದನ್ನು ಅಲ್ಲಿ ಹೋಗಿ ಕೇಳ್ಕೊತಾರೆ, ಒಂದು ರೌಂಡ್ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ಆಗ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ಲು ನಿಮ್ಮ ಅಡ್ವೊಕೇಟ್ಸ್ಗಳು ಏನು ಹೇಳಿದ್ದಾರೆ ಅದು ಕರೆಕ್ಟಾಗಿ ಹೇಳಿದ್ದಾರೆ, ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕಿತ್ತು, ಮಾಡಿಲ್ಲ ಅಂದಾಗ 2ನೇ ಹಂತದ ದೊಡ್ಡ ಹೋರಾಟ ಸ್ಟಾರ್ಟ್ ಆಗುತ್ತೆ. 56,432 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಆ ಹೋರಾಟ ಮಾಡಿ ಕೊನೆಗೆ 8/5/2026 27/2/2026 ಒಳ ಮೀಸಲಾತಿ ಇಲ್ಲ ಅಂತ ಹೇಳಿದರು. 8/5/2026 ಆದಂಥ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳಿ
5.25 5.25 4.50 ಥರ ಜಾರಿ ಮಾಡ್ತಾರೆ. 27/2/2026ರಿಂದ 8/5/2026 ತನಕ ಯಾವುದೇ ಥರದ ಹೊಸ ದತ್ತಾಂಶ ಸಿಕ್ಕಿಲ್ಲ, ಯಾವುದೇ ಥರದ ಕೋರ್ಟ್ ಆದೇಶ ಆಗಿಲ್ಲ, ಯಾವುದೇ ಥರದ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಪರಿವರ್ತನೆಗಳಾಗಲಿಲ್ಲ, ಚೇಂಜ್ ಆಗಲಿಲ್ಲ, ಅಮೆಂಡ್ಮೆಂಟ್ ಆಗಲಿಲ್ಲ. ಆದರೆ 27/2/26ಕ್ಕೆ ಒಳ ಮೀಸಲಾತಿ ಜಾರಿ ಮಾಡೋಕ್ಕಾಗಲ್ಲ ಅನ್ನೋಂಥದ್ದು ಈ 8/5/2026 ಜಾರಿ ಮಾಡ್ಬೋದು ಅನ್ನೋಂಥದ್ದಾದರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಎಷ್ಟು ವಿರೋಧ ಇತ್ತು ಅಂತ. ನಮಗೆ ಅಡ್ವೊಕೇಟ್ಸ್ಗಳಿಗೆ ಹೆಮ್ಮೆ ಆಗುತ್ತೆ ಇವತ್ತು. ನಾವು ಆ ಇಂಟರ್ಪ್ರಿಟೇಷನ್ ಮಾಡಿದಂಥದ್ದು ತಲೆ ಕೆಡಿಸ್ಕೊಂಡಂಥದ್ದು ಇವತ್ತು ಸಾವಿರಾರು ಜನ ಮಾದಿಗ ಸಮಾಜದ ಯುವಕರುಗಳಿಗೆ ಸರ್ಕಾರಿ ನೌಕರಿಗಳು ಸಿಗ್ತಾ ಇದೆ. ಬೇರೆ ಕಡೆ ಎಲ್ಲ ಕಾಲೇಜ್ಗಳಲ್ಲಿ ರಿಸರ್ವೇಷನ್ಸ್ಗಳು ಆಗ್ತಾ ಇದೆ. ಇಲ್ಲ ಅಂದಿದ್ರೆ ಈ ಸರ್ಕಾರ 56,432 ಹುದ್ದೆಗಳಲ್ಲಿ ರಿಸರ್ವೇಷನೇ ಇಲ್ಲ ಅಂದ್ಬಿಟ್ಟು ಮುಂದೆ ಹೋಗಿ ಇನ್ನು 1.5 ವರ್ಷದೊಳಗಡೆ ಇವರು ತುಂಬಕ್ಕಾಗಿಲ್ಲ ಅಂತ ಒಳ ಮೀಸಲಾತಿ ಇಲ್ಲದೆ ಅಪಾಯಿಂಟ್ಮೆಂಟ್ಗಳನ್ನ ಮಾಡಿಕೊಂಡು ಹೋಗಿರೋರು. ಮುಂದೆ ಯಾವ ಸರ್ಕಾರ ಬರ್ತಿತ್ತು ಅದು ಬೇರೆ ಪ್ರಶ್ನೆ. ಆದರೆ ಈ ಸರ್ಕಾರಕ್ಕೆ ಕಿಂಚಿತ್ತನೂ ಒಳ ಮೀಸಲಾತಿ ಜಾರಿ ಮಾಡೋನಂಥ ವಿಚಾರ ಅವ್ರಿಗೆ ಇಷ್ಟ ಇರಲಿಲ್ಲ, ಮಾಡೋಕ್ಕೆ ರೆಡಿ ಇರಲಿಲ್ಲ. ಇವರು ಡೋಂಗಿ ವಾದ, ಪರಿಶಿಷ್ಟ ಜಾತಿ ಪರ ಇರೋಂಥದ್ದು, ಹಿಂದುಳಿದವರ ಪರ, ಇದೆಲ್ಲ ಡೋಂಗಿ ವಾದ ಈ ಸರ್ಕಾರದ್ದು ಅನ್ನೋಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ದಾಖಲೆ ಇನ್ನೊಂದಿಲ್ಲ. ಇನ್ನು ಎರಡನೇ ವಿಚಾರ, ಪರಿಶಿಷ್ಟ ಪಂಗಡದವರು ನೋಡಿ, ನಮ್ಮಂಗೆ ಅವರು ಕೂಡ ಕಾಡಲ್ಲಿ ಯಾವ್ಯಾವುದೋ ಮೂಲೆಗಳಲ್ಲಿ ಜೀವನ ಮಾಡೋಕ್ಕೆ ಕಷ್ಟಪಟ್ಟು ಜೀವನ ನಡೆಸ್ತಾರಂಥ ಪರಿಶಿಷ್ಟ ಪಂಗಡ. ಅವ್ರಿಗೂ ದ್ರೋಹ ಮಾಡ್ತೀರಾ ಈ ಕಾಂಗ್ರೆಸ್ ಅವರು? 3% 7ಇಂದ ಇಳಿಸಿ 4% ಹೋಲ್ಡಲ್ಲಿ ಇಟ್ಕೊಳ್ಳಿ ಅಂತ ಅಂದರೆ ನಿಮಗೆ ಅದು ಕ್ಯಾರೇನೇ ಇಲ್ಲ. ಹೈಕೋರ್ಟ್ ಆರ್ಡರು ಕ್ಯಾರೇ ಇಲ್ಲ ನಿಮಗೆ. ನೀವೇ ಮಾಡಿದಂಥ ಕ್ಯಾಬಿನೆಟ್ ಡಿಸಿಷನ್ನು ನಿಮಗೆ ಲೆಕ್ಕಕ್ಕಿಲ್ಲ. ಆ DPRನಲ್ಲೂ ಸಹ ಭಾಳ ಸ್ಪಷ್ಟವಾಗಿ ಈ ಪಾಯಿಂಟ್ ಬಂದಿದೆ. ಎಲ್ಲ ಕಡೆನೂ ಈ ಪಾಯಿಂಟ್ ಭಾಳ ಸ್ಪಷ್ಟವಾಗಿ ಈ ಪಾಯಿಂಟ್ ಬಂದಿದೆ. ಅದೇನಪ್ಪ ಅಂತ ಅಂದರೆ, ಈ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋವಂಥ ಸಂದರ್ಭದಲ್ಲಿ 4% ಪರಿಶಿಷ್ಟ ಪಂಗಡದನ್ನ 2% ಪರಿಶಿಷ್ಟ ಜಾತಿಯನ್ನ ಹೋಲ್ಡಲ್ಲಿ ಇಟ್ಕೊಂಡು ಆ ಹೋಲ್ಡಲ್ಲಿರೋಂಥ 4% ಜಾಬನ್ನು ಬ್ಯಾಕ್ಲಾಗ್ ಆಗಿ ಕನ್ಸಿಡರ್ ಮಾಡಿ ಅದನ್ನು ಯಾವಾಗ ಪರಿಗಣನೆಗೆ ತಗೋಬೇಕು ಅಂತ ಅಂದರೆ, ಈ 50ರಿಂದ 56%ಗೆ ಇವಾಗೇನು ಕೇಸ್ ನಡೀತಾ ಇದೆ ಆ ಕೇಸಿನ ಅಂತಿಮ ತೀರ್ಮಾನಕ್ಕೆ ಒಳಪಟ್ಟಿರುತ್ತೆ. ಅಲ್ಲಿ ತನಕ ಪರಿಶಿಷ್ಟ ಪಂಗಡದ 4%ನ ರಿಸರ್ವಲ್ಲಿ ಇಟ್ಟಿರಬೇಕು. ಬ್ಯಾಂಕಲ್ಲಿ ದುಡ್ಡಿಟ್ಟಿರ್ತೀವಲ್ಲ, ಹಂಗೆ ಆ ಸಮಾಜದ 4% ಹುದ್ದೆಗಳನ್ನು ಸರ್ಕಾರ ಹೋಲ್ಡಲ್ಲಿಟ್ಟು ಬ್ಯಾಕ್ಲಾಗ್ ಅರ್ಧ ಪರಿಗಣಿಸಿರ್ಬೇಕದು. ನೀವು ಪರಿಗಣಿಸ್ತಾ ಇದ್ದೀರಾ? ಹೈಕೋರ್ಟ್ ಆರ್ಡ್ರಿಗೆ ನಿಮ್ಮ ಸರ್ಕಾರದಲ್ಲಿ ಏನು ಬೆಲೆ ಇಲ್ವಾ? ಪರಿಶಿಷ್ಟ ಪಂಗಡದವ್ರನ್ನ ರಕ್ಷಣೆ ಮಾಡಬೇಕನ್ನಂತ ಕಿಂಚಿತ್ತನೂ ಕಾಳಜಿ ಇಲ್ವಾ? ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಾ, ಪರಿಶಿಷ್ಟ ಜಾತಿ ಪರ, ಪರಿಶಿಷ್ಟ ಪಂಗಡ ಪರ ಅಂತ. ಇಲ್ಲಿ 2% ಇಟ್ಟಿಲ್ಲ, ಅಲ್ಲಿ 4% ಇಟ್ಟಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರ ಇದ್ದೀರಾ? ಅರೆ ಡೋಂಗಿವಾದ ನಿಮ್ದು. ಈ ದಾಖಲೆ ಮುಖೇನ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಕಾಂಗ್ರೆಸ್ಲಿರೋಂಥ ಉನ್ನತ ಅಡ್ವೊಕೇಟ್ಸ್ಗಳು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ಉಗ್ರಪ್ಪನವರು ಒಳಗೊಂಡು ಉತ್ತರ ಕೊಡಿ ನೋಡೋಣ. ಇದಕ್ಕೆ ಉಗ್ರಪ್ಪನವರು ಮಾತೆತ್ತಿದ್ರೆ ಈ 56ನ 9th ಶೆಡ್ಯೂಲಿಗೆ ಸೇರಿಸಿ 9th ಶೆಡ್ಯೂಲಿಗೆ ಸೇರಿಸಿ ಅಂತಾರೆ. 9th ಶೆಡ್ಯೂಲ್ ಇಸ್ ನಾಟ್ ಬಿಯಾಂಡ್ ದ ಸ್ಕೋಪ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ ನೀವು ಯಾವ್ಯಾವುದೋ ಸಬ್ಜೆಕ್ಟ್ನ ತಗೊಂಡೋಗಿ 9th ಶೆಡ್ಯೂಲ್, ಅದರಲ್ಲೂ ಕೂಡ ಇಂದಿರಾ ಸಾನಿ ಕೇಸ್ ಏನದು 9 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚು ಕೊಟ್ಟರಂತ ಆದೇಶನ 9th ಶೆಡ್ಯೂಲ್ಗೆ ಹೋಗಿ ಸೇರಿಸ್ಬಿಡ್ತೀರಾ ನೀವು? ಸುಪ್ರೀಂ ಕೋರ್ಟ್ಗೆ ಅದನ್ನು ವಿಮರ್ಶೆ ಮಾಡೋ ಅಧಿಕಾರ ಇಲ್ವಾ? ನೀವು ನಿಮ್ಮ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಇದೊಂದು ಹೊಸ ತಂತ್ರನ ಪರಿಶಿಷ್ಟ ಪಂಗಡದವರ ವಿರುದ್ಧ ಮಾಡ್ತಾ ಇದ್ದಾರೆ. ಉಗ್ರಪ್ಪನವರೇ, ನೀವು ಕೂಡ ಇದೇ ಸಮಾಜದ ಬಂದಿರೋಂಥವ್ರು, ಇದು ನಿಮಗೆ ಶೋಭೆ ತರಲ್ಲ. ಇಲ್ಲ, ಇದಕ್ಕೆ ಉತ್ತರ ಕೊಡಿ. ನಾವು ಕೇಳ್ತಾ ಇರೋಂಥದ್ದು ಇದಕ್ಕೂ ಉತ್ತರ ಕೊಡಿ. 4% ಪರಿಶಿಷ್ಟ ಪಂಗಡದು ಹೋಲ್ಡಲ್ಲಿ ಇಡಬೇಕಾ ಅಥವಾ ಎಲ್ಲ ಕೊಟ್ಬಿಡ್ಬೇಕಾ ಅಂತ. ಯಾಕೆ ಎಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ,
ನೋಡಿ, ಈಗ ಸುಮಾರು 26,259 ಹುದ್ದೆಗಳಿಗೆ ಸರ್ಕಾರ ಕಾಲ್ ಮಾಡಿದ್ದೆ ಜಾಬ್ಸ್ಗಳನ್ನ ಫಿಲಪ್ ಮಾಡೋಕ್ಕೆ. ಶಾಲಾ ಶಿಕ್ಷಣ ಇಲಾಖೆಯಿಂದ 15,000, ಪೊಲೀಸ್ ಇಲಾಖೆಯಿಂದ 7,905, ಕಂದಾಯ ಇಲಾಖೆಯಿಂದ 572, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ 945, KRIS ಕ್ರಿಸ್ ವಸತಿ ಶಾಲೆಗಳಿಂದ ಟೀಚರ್ಸ್ದು 1,087. ಉಗ್ರಪ್ಪನವರೇ, ಮತ್ತು ಇನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಇಬ್ಬರ ಮೇಲೆ ನಮ್ಗೆ ಗೌರವ ಇದೆ. ಆದರೆ ನೊಂದ ಬೆಂದ ಸಮಾಜದ ಪ್ರತಿನಿಧಿಗಳಾಗಿ ನೀವು ಹೇಳಿ ಇದಕ್ಕೆ ವಿಶ್ಲೇಷಣೆ ಮಾಡಿ ನೋಡೋಣ. ಇಷ್ಟು ಕೆಲಸಗಳದು ಕಾಲ್ ಫಾರ್ ಮಾಡಿದಾರಲ್ಲ, ಅದರಲ್ಲಿ 4% ಪರಿಶಿಷ್ಟ ಪಂಗಡದು ಇಟ್ಕೋಬೇಕಾ ಇಟ್ಕೋಬಾರ್ದಾ? ಅಕಾರ್ಡಿಂಗ್ ಟು ದ ಆನರಬಲ್ ಹೈಕೋರ್ಟ್ ಇಂಟರ್ಪ್ರಿಟೇಷನ್, ಅಕಾರ್ಡಿಂಗ್ ಟು ದ ಕ್ಯಾಬಿನೆಟ್ ಡಿಸಿಷನ್ ಟೇಕನ್ ಬೈ ದ ದೆನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ. ಹೇಳ್ಬೇಕು ನೀವು ಉಗ್ರಪ್ಪನವರು ಇದನ್ನ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಗೆ, ಅದರಲ್ಲೂ ಮಾದಿಗರಿಗಂತೂ ಈ 3 ರಿಸರ್ವೇಶನ್ ಬಿಂದು ಕೂರಲ್ಲ ಅಂತ ಮಾಡಿರೋಂಥದ್ದು ಏನಿದೆ, 15 ಒಳಗಡೆ ಹುದ್ದೆಗಳು ಬಂತು ಅಂತಂದ್ರೆ SC ಜನರಲ್ ಅಂತ ಮಾಡಿದಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗಲ್ವಾ? ಆ ಥರ ಇತ್ತು ಅಂದ್ರೆ ಹಿಂದುಳಿದ ವರ್ಗದಲ್ಲೂ ಮಾಡಿ ನೋಡೋಣ. ನಿಮಗೆ ದಮ್ಮಿದ್ರೆ, ಭಾಳ ದಮ್ಮು ತಾಕತ್ತು ಅಂತೆಲ್ಲ ಮಾತಾಡ್ತಿರಲ್ಲ. ನಾನು ವಕೀಲನಾಗ ಅಂತ ಪದಗಳನ್ನ ಬಳಸಬಾರ್ದು ಅಂತ ಇದ್ದೀನಿ, ಆದರೂ ಬಳಸ್ತೀನಿ. ಆ ಕೋಪ ಹಂಗಿದೆ. ಬ್ಯಾಕ್ವರ್ಡಲ್ಲಿ ಮಾಡಿ ನೋಡೋಣ. ಬ್ಯಾಕ್ವರ್ಡಲ್ಲಿ ಇದೆಯಲ್ಲ, ಕ್ಯಾಟಗರಿ 1, 2, 2A, 3, 3AB, 3A, 3B ಹಿಂಗೆಲ್ಲ ಇದೆಯಲ್ಲ, ಅಲ್ಲೂ ಮಾಡಿಬಿಡಿ. 5 ಬಿಂದು ಕೂರ್ಲಿಲ್ಲ ಅಂತ ಅಂದರೆ ಬ್ಯಾಕ್ವರ್ಡ್ ಜನರಲ್ ಅಂತ ಮಾಡಿ ನಿಮ್ಮನ್ನ ಒಪ್ತೀನಿ. ನೀವು ಪರಿಶಿಷ್ಟ ಜಾತಿ ಪರ ಇರೋರಾ? ನೀವು ಪರಿಶಿಷ್ಟ ಏಳ್ಗೆ ಪರ ಇರೋರಾ? ಅರೆ, ಇವೆಲ್ಲ ಡೋಂಗಿ ವಾದಗಳು ನಿಮ್ಮದು. ಇಲ್ಲಿವರೆಗೂ ಇಂಡಿಪೆಂಡೆನ್ಸ್ ಬಂದಾಗಿಂದನೂ ಈ ಸಮಾಜನ ತುಳ್ಕೊಂಡೇ ಬಂದಿದೆ ಕಾಂಗ್ರೆಸ್ ಸರ್ಕಾರ. ಒಂದಲ್ಲ ಒಂದು ನಿಟ್ಟಿನಲ್ಲಿ ತುಳ್ಕೊಂಡು ಬಂದಿದೆ. ಇವತ್ತು ನಾನು ತುಳ್ಕೊಂಡು ಬಂದಿದೆ ಅಂತ ಹೇಳ್ತಾ ಇರೋಂಥದ್ದು ದಾಖಲೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇದೇನೋ ಬೇರೆ ವೈಯಕ್ತಿಕ ಅಲ್ಲ. ನಾನು ಹೇಳೋದೇನೋ ತಪ್ಪು ಅಂತೇಳಿ ನಿಮ್ಮೆಲ್ಲರಿಗೂ ಓಪನ್ ಆಗಿ ಕ್ಷಮೆ ಕೇಳ್ತೀನಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಅದೇನಪ್ಪ ಅಂತ ಅಂದರೆ SC ST TSP ದುಡ್ಡೆಲ್ಲ ಇದೆಯಲ್ಲ, ಅದು ಇವತ್ತು ಮರ್ಜ್ ಮಾಡಲ್ಲ. ನಾನು ಅದಕ್ಕೆ ಬರ್ತೀವಿ ಮುಂದೆ ಒಂದ್ಸರಿ ಜನರ ಮುಂದೆ ತರೋಂಥದಕ್ಕೆ. ಹಾಗಾಗಿ ಬಂಧುಗಳೇ, ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಟ್ರೈಬ್ ಅವರು ನಿಮಗೆ 100%ಗಿಂತ ಜಾಸ್ತಿ, 3 ಇರೋದಲ್ಲಿ 7 ಇರೋದಲ್ಲಿ ನಿಮಗೆ ಹೋಲ್ಡೇ ಮಾಡ್ತಾ ಇಲ್ಲ ಇವರು. ಈಗ ಇನ್ನೂ 32,000ದಲ್ಲಿದ್ದಾರೆ. ಈಗೆಲ್ಲ ಟೋಟಲ್ ಆಗಿರೋಂಥದ್ದನ್ನು 72,186 ಪೋಸ್ಟ್ಗೆ ಎನ್ಹಾನ್ಸ್ ಆಗಿದೆ. 56,432ರಿಂದ 72,186 ಆಗಿದೆ. ಅದು ಮುಗಿಸೋಷ್ಟಲ್ಲಿ ಇವ್ರ ಸರ್ಕಾರ ಬಿದ್ದಿರುತ್ತೆ. ಇವ್ರ ಸರ್ಕಾರ ಇರಲ್ಲ. ಒಂದು ನಾಮ, 3 ನಾಮನ ಪರಿಶಿಷ್ಟ ಪಂಗಡಕ್ಕೆ ಎಳೆದುಬಿಟ್ಟು ಪರಿಶಿಷ್ಟ ಜಾತಿನಲ್ಲದ್ದು ಮಾದಿಗ ಸಮಾಜಕ್ಕೆ ದೊಡ್ಡ ಮಟ್ಟಕ್ಕೆ ನಾಮ ಎಳೆದಿದ್ದಾರೆ. ಪರಿಶಿಷ್ಟ ಪಂಗಡದಲ್ಲೂ ಎಳೆದು ಆ ಬೋವಿ ಲಂಬಾಣಿ ವಲಯರ ಮಧ್ಯದಲ್ಲಿ ಎಲ್ಲ ಗೊಂದಲ ತಂದು ಪರಿಶಿಷ್ಟ ಜಾತಿ ಕಿತ್ತಾಡಂಗೆ ಮಾಡಿ ಇವರು ದಲಿತರ ಪರ, ಪರಿಶಿಷ್ಟ ಪಂಗಡದವ್ರ ಪರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ಇದನ್ನೆಲ್ಲ ವಿಮರ್ಶೆ ಮಾಡಿ, ಇಟ್ ಇಸ್ ಹೈ ಟೈಮ್ ಇಂಟಲೆಕ್ಚುಯಲ್ ಎಜುಕೇಟೆಡ್ ಕ್ರೌಡ್ ಆಫ್ ST and SC ಇದನ್ನೆಲ್ಲ ವಿಮರ್ಶೆ ಮಾಡಿ ಈ ಸರ್ಕಾರಕ್ಕೆ ತಕ್ಕ ಪಾಠನ ಮುಂದಿನ ದಿನಗಳಿಗೆ ಕಲಿಸ್ತೀರ ಅಂತ ಭಾವಿಸಿ ಈ ನನ್ನ ಲೈವ್ ಆ್ಯಂಡ್ ವಿಡಿಯೋ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಮಾದಿಗ, ಜೈ ವಾಲ್ಮೀಕಿ, ಜೈ ಭೀಮ್. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.